4 ಫೋಟೋ ಸಿಕ್ಕಿದೆ. ಆ ಫೋಟೋ ಕಾರಣಕ್ಕಾಗಿ ದರ್ಶನ್ A2ನಿಂದ A1ಗೆ ಶಿಫ್ಟ್ ಆಗಿದ್ದಾರೆ, ಅಂದರೆ ಬಡ್ತಿ ಪಡೆದಿದ್ದಾರೆ. ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ರವರನ್ನು ಅರೆಸ್ಟ್ ಮಾಡಲು ಹೋಗಿದ್ರಂತೆ. ಆಗ ನಮ್ಮ ಹುಡುಗರು ಕೊಲೆ ಮಾಡಿರೋದು ನಾನೇನು ಮಾಡಿಲ್ಲ ಸರ್ ಅಂತ ಆವಾಜ್ ಹಾಕಿದ್ರಂತೆ ದರ್ಶನ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಾಧಾರಗಳು ಇದೀಗ ಸಿಕ್ಕಿವೆ. ಆದ್ದರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆ ದರ್ಶನ್ಗೆ A1 ಆರೋಪಿ ಪಟ್ಟಿ ನೀಡಲು ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದೆ. ಸೊ ಹಾಗಾಗಿ ಪ್ರಮೋಷನ್ ಸಿಕ್ಕಿದೆ. ಸೂತ್ರಧಾರ ಇವರು ಅಂತ ಆಗಿದೆ. ಕೇಸ್ ಗಟ್ಟಿಯಾಗಿದೆ. ದರ್ಶನ್ ಅವರಿಗೆ A1 ಅಂತ ಹಾಕೋದಕ್ಕೆ ಕಾರಣ ಏನು? ಯಾವುದರಲ್ಲಿ ಸಿಕ್ಕಿಬಿದ್ರು? ರೇಣುಕಾಸ್ವಾಮಿ ಕೊಲೆ ನಂತರ ಚಿಂತೆ ಇರಲಿಲ್ಲ ಇವರು ಯಾರು ಕೂಡ, ಏನಾಗೋದಿಲ್ಲ ಅಂದ್ಕೊಂಡಿದ್ರು. ಯಾಕೆ? ಸರೆಂಡರ್ ಆಗಿದ್ದಾನೊಬ್ಬ, ಅವನೊಳಗೆ ಹೋಗ್ತಾನೆ, ಅವನ ಫ್ಯಾಮಿಲಿ ನೋಡ್ಕೋತೀನಿ, ಪ್ರಾಬ್ಲಮೇ ಇಲ್ಲ, ಆಮೇಲೆ ಬರ್ತಾನೆ, 14 ವರ್ಷ ಕಳೆದ ನಂತರ ತೊಂದರೆ ಇಲ್ಲ. ಏನೂ ಮಾಡಿಲ್ಲವೆಂಬಂತೆ ಮೈಸೂರಿಗೆ ತೆರಳಿದ್ರು ನಟ ದರ್ಶನ್. ಹೋಗ್ಬಿಟ್ಟು ಜಿಮ್ ಮಾಡ್ತಾಯಿದ್ರು, ಜಿಮ್ಮಲ್ಲಿ ಬೆವರುಳಿಸ್ತಾ ಇದ್ರು ಸ್ಟಾರ್ ನಟ ದರ್ಶನ್, ಗೊತ್ತಿರುವಂಥ ವಿಚಾರ. ಆಮೇಲೆ ಪೊಲೀಸ್ ಸರ್ ನಾನೇನು ಮಾಡಿಲ್ಲ ಸರ್, ಒಂದು 2 ಏಟು ಹೊಡೆದೆ, ಆ ಹುಡುಗರೇನೋ ಮಾಡಿರಬೇಕು ಅಂತ ಹೇಳ್ತಾರೆ. ಪೊಲೀಸ್ ಸ್ಟೈಲಲ್ಲಿ ನೀವು ಪಿಕ್ಚರ್ ಪೊಲೀಸ್ ಬೇರೆ, ಪಿಕ್ಚರಲ್ಲಿ ಕೋರ್ಟ್ ಬೇರೆ. ಇವರು ಹಂಗೆ ಹೇಳ್ಬಿಟ್ರೆ ಏನು ಮಾಡಿಲ್ಲ ಸರ್, ಎಲ್ಲ ಹುಡುಗರು ಮಾಡಿದ್ದಾರೆ, ನಾವು ಪಿಕ್ಚರಲ್ಲಿ ಆಲೋಚನೆ ಮಾಡ್ತೀವಲ್ಲ, ಇವರು ಸಿಕ್ಕಾಗ್ಬಿಟ್ಟು. ಪೊಲೀಸರು ಅವ್ರದೇ ಸ್ಟೈಲಲ್ಲಿ ರುಬ್ಬಿದ್ದಾರೆ. ಪೊಲೀಸ್ ಸ್ಟೈಲಲ್ಲಿ ರುಬ್ಬಿದ ತಕ್ಷಣ ಸತ್ಯ ಹೊರ ಬಂತು. ಏನು? ನಾನು 1-2 ಏಟು ಹೊಡೆದೆ, ಆದರೆ ಕೊಲೆ ಮಾಡಿಲ್ಲ, ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅಂತ ದರ್ಶನ್ ಹೇಳಿದ್ರಂತೆ. ಆದರೆ ನೀವು ಹಂಗೆ ಹೇಳಿದ ತಕ್ಷಣ ಕೇಳ್ಕೊಳ್ಳೋದಕ್ಕೆ ಅದು ಪಿಕ್ಚರ ಅಲ್ಲ. ಪೊಲೀಸರು ಕೇಳ್ಕೊಳ್ಳೋಕ್ಕೆ ಅವರೇ ನಿಮ್ಮ ಅಭಿಮಾನಿಗಳ ಅಲ್ಲ. ಅಭಿಮಾನಿಗಳಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಅವ್ರಿಗೂ ಒಂದು ವೃತ್ತಿ ಅಂತಿದೆಯಲ್ಲ. ದರ್ಶನ್ ವಿರುದ್ಧ ಸಾಲು ಸಾಕ್ಷ್ಯಗಳು ಇವರು ತಪ್ಪು ಮಾಡಿದ್ದಾರೆ ಅಂತ ಹೇಳುತ್ತೆ. ಏನದು? ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ, ನಿಮ್ಗೆ ಗೊತ್ತಿದೆ. ಇದೀಗ ಪ್ರದೋಷ್ ಎಂಬಾತ ಇದ್ದಾನಲ್ಲ, 17ರಲ್ಲಿ ಒಬ್ಬ, ಆತನ ಮೊಬೈಲ್ ಫೋಟೋಗಳು ರಿಟ್ರೀವ್ ಆಗಿದೆ. ಪ್ರದೋಷ್ ಮೊಬೈಲ್ನಲ್ಲಿದ್ದ 4 ಫೋಟೋಗಳು ರಿಟ್ರೀವ್ ಆಗಿದೆ, ಸಿಕ್ಕಿದೆ. ಅವನು ಫೋಟೋ ತಗೊಂಡಿದ್ದ, ಮತ್ತು ಬಾಸ್ಗೆ ತೋರಿಸ್ಬೇಕಲ್ಲ ನೆಕ್ಸ್ಟ್ ಎಲ್ಲ, ಅಣ್ಣ ನೋಡೋಣ ಹೆಂಗೆ ಫುಲ್ ಹೇಳ್ರೆ ಇವನಿಗೆ ಇನ್ನೊಂದು 90 ಹಂಗಾಗತ್ತೆ ಅಂದ್ಕೊಂಡಿದ್ದ. ಬಟ್ ಇದು 90 ಡೇಸ್ ಆಗೋಯ್ತು. ಯಾವ್ಯಾವ ಫೋಟೋ ಹೇಳ್ತಾ ಹೋಗ್ತೀನಿ. ನಂಬರ್ 1 ಫೋಟೋ, ಹಲ್ಲೆ ಬಳಿಕ ರೇಣುಕಾಸ್ವಾಮಿಯನ್ನು ಮಲಗಿಸಿದ್ರು, ಓಡ್ದು ಆ ಫೋಟೋ ಸಿಕ್ಕಿದೆ. ಮಲಗಿರೋ ಫೋಟೋ ಇವನು ತೆಗೆದಿದ್ದಾನೆ, ಪ್ರದೋಷ್, ರಿಟ್ರೀವ್ ಆಗಿದೆ. ಹಲ್ಲೆ ವೇಳೆ ರೇಣುಕಾಸ್ವಾಮಿ ಕೈ ಮುಗಿತಿರೋ ಫೋಟೋ ಇದೆ, ಮೊಣಕಾಲಲ್ಲಿ ಕೂತು ಹಣ ಬಿಟ್ಬಿಡಿ ಅನ್ನೋಂಥ ರೀತಿಯಲ್ಲಿ ಆ ಫೋಟೋ ತೆಗೆದಿದ್ದಾರೆ. ಅಣ್ಣಂಗೆ ತೋರಿಸ್ಬೇಕಲ್ಲ, ಅಣ್ಣಂಗೆ ತೋರಿಸಿದ್ರೆ ಒಂದು 60 ಎಕ್ಸ್ಟ್ರಾ. ಓಕೆ. ಹಲ್ಲೆಗೊಳಗಾದ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದ ಫೋಟೋ, ಅದನ್ನು ಪ್ರದೋಷ್ ತೆಗೆದಿದ್ದಾನೆ, ಆಮೇಲೆ ಡಿಲೀಟ್ ಮಾಡಿದ್ದಾನೆ. ಪೊಲೀಸರು ಬಿಡಬೇಕಲ್ಲ, ರಿಟ್ರೀವ್ ಮಾಡಿದ್ದಾರೆ. ರಕ್ತದ ಮಡುವಿನಲ್ಲಿ ರೇಣುಕಾ ಬಿದ್ದಿರೋ ಇನ್ನೊಂದು ಫೋಟೋ, ಒಟ್ಟು 4 ಫೋಟೋ. ರೇಣುಕಾಸ್ವಾಮಿ ಅಂಗಲಾಚಿ ಬೇಡಿದ್ರು ಬಿಡದೆ ಥಳಿಸ್ತಾರೆ ಇವರು. ಸಿನಿಮಾ ಸ್ಟೈಲ್ನಲ್ಲಿ ಪೋಸ್ಟ್ ಕೊಟ್ಟಿದ್ರಂತೆ ದರ್ಶನ್ ಆ್ಯಂಡ್ ಗ್ಯಾಂಗ್. ಎಲ್ಲ ಸಾಕ್ಷ್ಯ ಸೇರಿಸಿ ಪೊಲೀಸರು ಚಾರ್ಜ್ ಶೀಟ್ ಠಬಕ್ ಸಿದ್ಧತೆ ಮಾಡಿದ್ದಾರೆ. ನಟ ದರ್ಶನ್ಗೆ ಈ ಎಲ್ಲ ಕೆಲಸಕ್ಕಾಗಿ ಬಡ್ತಿ ಕೊಟ್ಟಿದ್ದಾರೆ. ಅವರು ಜೈಲು ಒಳಗಡೆ ಕೂಡ ನಂಬರ್ 1. ದರ್ಶನ್ ಈಗ ಜೈಲು ಒಳಗಡೆ ನಂಬರ್ 1, A1 ಆರೋಪಿ. ಅಂದರೆ ಕೊಲೆ ಕೇಸ್ನ ಪ್ರಮುಖ ಸೂತ್ರಧಾರ ವಿನಯ್, ಪವನ್, ಪ್ರದೋಷ್ ಕೂಡ ಬಡ್ತಿ ಪಡೀತಾ ಇದ್ದಾರೆ. ಬಡ್ತಿ ಸಿಗತ್ತೆ. ರಾದ್ಧಾಂತಕ್ಕೆ ಕಾರಣವಾದ ಪವಿತ್ರ A1ನಿಂದ ಕೆಳಗಿಳಿದಿದ್ದಾರೆ. ಯಾರಿಗಾಗಿ ಗಲಾಟೆ ಆಯಿತು, ಯಾರಿಗಾಗಿ ಕೊಲೆ ಆಯಿತು, ಆಕೆ ಸೇಫ್ ಆಗುವಂಥ ಸಾಧ್ಯತೆ ಇದೆ. ಉಳಿದವರು ಸಿಕ್ಕಾಕೋತಾ ಇದ್ದಾರೆ. ಅದಕ್ಕೆ ಹೇಳೋದು, ನಾವು ಇಂಥ ಕೆಲಸಗಳನ್ನು ಮಾಡುವಾಗ ತುಂಬ ಜಾಗರೂಕರಾಗಿರಬೇಕು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಕಾನೂನು ಒಮ್ಮೆ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಾಲ ಮೇಲೆ ಕಾಲು ಹಾಕಿದ್ದನ್ನು ತೆಗೆದಿದ್ದಾರೆ. ಆಗ ರಜನಿಕಾಂತ್ ಹಾಕ್ಬೇಡ, ತೆಗಿಬೇಡ ಮತ್ತೆ ಕೇಳಿದ್ರೆ ಮಾತುಕತೆ ಆಯ್ತಂತೆ. ಇದಿದೆ. ಆಗ ರಜನಿಕಾಂತ್ ಅಂದ್ರಂತೆ, ನೋಡಿ ಮಾರಾಯ, ನನ್ನ ಮುಂದೆ ಯಾರೂ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದಿಲ್ಲ. ಅದು ಗೌರವನೋ ಭಯನೋ ಬೇರೆನೋ. ಬೈಕೊಂಡಿರ್ತಾರೆ ಕೆಲವರು, ಇವನು ಬಂದ ಇನ್ನೇ ಹಂಗೂ ಬೈಕೊಂಡಿರ್ಬೋದು. ಆದರೆ ನೀನು ಹಾಕಿದೆಯಲ್ಲ, ನನ್ನ ಮುಂದೆ ಈ ಥರ ಹಾಕುವ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋ ಇದಾನಲ್ಲ. ಅಂದರೆ ರಘುನಂದನ್ ಮತ್ತು ಅವರ ಫ್ರೆಂಡ್ಶಿಪ್ ಹೆಂಗಿತ್ತು ಅಂತಂದರೆ, ರಜನಿಕಾಂತ್ಗೆ ನೀನು ಹಾಗೆ, ನೀನು ಹೀಗೆ ಅಂತೇಳಿ ಅವರು ಯಾವತ್ತೂ ಬಕೆಟ್ ಹಿಡಿತಾ ಇರಲಿಲ್ಲ. ನೇರ ಮಾತುಗಳನ್ನು ಹೇಳ್ತಾ ಇದ್ರು. ಹಾಗಾಗಿ ರಘುನಂದನ್ ಅವರ ಮಾತನ್ನು ರಜನಿಕಾಂತ್ ಅದೇ ಖಚಿತದಿಂದ ಕೇಳ್ತಾ ಇದ್ರು. ಯಾಕೆ ಈ ಮಾತನ್ನು ಹೇಳ್ತಂದರೆ, ಮುಖ್ಯಮಂತ್ರಿ ಚಂದ್ರು ಹೇಳಿದಾಗೆ ನಮಗೂ ಅಷ್ಟೇ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ಬ ನಮ್ಮನ್ನು ಬೈಯೋವನಿರಬೇಕು. ಫೇಸ್ಬುಕ್ಕಲ್ಲಾಗಲಿ, ಸೋಷಲ್ ಮೀಡಿಯಾದಲ್ಲಾಗಲಿ ಯಾರಾದರೂ ನಮ್ಮನ್ನು ಬೈಯೋವನಿದ್ರೆ ಒಳ್ಳೆಯದು, ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇರುತ್ತೆ.
ಕೆಲವ್ರಿಗೇನು ಅಂಥದ್ದು ಬೇಕೇ ಆಗಿಲ್ಲ, ಕಟ್ ಮಾಡಿಬಿಡ್ತಾರೆ. ಹಂಗೆ ಮಾಡಬಾರ್ದು. ನಿಜವಾಗಿ ನಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋದೇ ಅಂಥ ಫ್ರೆಂಡ್ಸ್ಗಳು. ನೇರವಾಗಿ ಮಾತಾಡ್ತಾರೆ. ಇವರಿಗೆ ಇಂಥದ್ದು ಬೇಕಾಗಿರಲಿಲ್ಲ. ದರ್ಶನ್ಗೆ ಯಾವತ್ತೂ ಅಂಥವ್ರು ಬೇಕಾಗಿರಲಿಲ್ಲ. ಎಲ್ಲ ಅಣ್ಣ ಹಿಂಗೆ ತೋರಿಸಿದ ತಕ್ಷಣ ಅಣ್ಣ ಅಂತ ಹೇಳು. ರಘು ಅಂತವನೇ, ಕರ್ಕೊಂಬಂದಿನ ಅವನು ಮಾತಾಡೋ ಧೈರ್ಯ ಇದೆಯಾ ಅಣ್ಣ, ಹಿಂಗೆಲ್ಲ ನಾಳೆ ಕಷ್ಟ ಆಗ್ಬೋದು, ಏನೋ ನನಗೆ ಹೇಳ್ತೀಯ, ಹಿಂಗೆ ಕೇಳಿರ್ಬೋದು. ರೇಣುಕಾನನ್ನು ಕರೆತಂದ ವಿಷಯವನ್ನು ದರ್ಶನ್ಗೆ ಹೇಳ್ತಾನೆ ಪವನ್. ಪವನ್ ಯಾರು? ಪವಿತ್ರ ಗೌಡ ಮನೆಯಲ್ಲಿರುವಂಥ ಅದೇ ಓತಿಕ್ಯಾತ, ಅವತ್ತಿನ ಓತಿಕ್ಯಾತ ಅವನೇ ಪವನ್. ರೇಣುಕಾ ಸ್ವಾಮಿ ಬಂದ ತಕ್ಷಣ ಏನು ಮಾಡ್ತಾರೆ, 20 ದಿನದಿಂದ ಮಾತಾಡದೆ ಮುಖಸೊಟ್ಟಕ್ಕೆ ಮಾಡ್ಕೊಂಡಿದ್ರು ನಮ್ಮ ಯಾರು ಪವಿತ್ರ ಗೌಡರು. ದರ್ಶನ್ ಎಣ್ಣೆಟಲ್ಲಿರ್ತಾರೆ, ಫೋನ್ ಮಾಡಿ ಹೇಳ್ತಾರೆ, ಕರೆ ಮಾಡಿ, ಚಿನ್ನ ನಿನಗೊಂದು ಸಿಹಿ ಸುದ್ದಿ ಅಂದ್ರಂತೆ ದರ್ಶನ್. ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಸುದ್ದಿ ಕೇಳಿ ಪವಿತ್ರ ಫುಲ್ ಖುಷಿಯಾಗ್ಬಿಡ್ತಾರೆ. ಆ ಹೆಣ್ಮಗಳಾದ್ರೆ ಹೇಳ್ಬೇಡ, ಹಂಗೆಲ್ಲ ಮಾಡಬೇಡಪ್ಪ, ಸ್ವಲ್ಪ ಏನು ಬುದ್ಧಿಯಲ್ಲಿ ಕಳಿಸು ಅಂತ ಹೇಳ್ಬೇಡ. ಆ ಹೆಣ್ಮಗಳು ಚಪ್ಪಲಿ ತಗೊಂಡು ನಾನು ಬರ್ತೀನಿ. ತಪ್ಪು ನಂಬರ್ 2, ಕಿಡ್ನ್ಯಾಪ್ ಮಾಡಿದರು, ಕರ್ಕೊಂಬಂದರು, ಆಯ್ತಪ್ಪ ಕರ್ಕೊಂಬಾರ ಅವನನ್ನು. ಸಾಧಾರಣವಾಗಿ ಇರುತ್ತೆ, ಒಂದು ದಾದಾಗಿರಿ ಇರುತ್ತೆ, ನೋಡೋ ಜಾಗ್ರತೆ, ಇನ್ನು ಮುಂದೆ ಟಕ್ ಟಕ್ ಏನೋ ಆಗಲಿಲ್ಲ. ಕಿಡ್ನ್ಯಾಪ್ ಮಾಡಿಸಿ ಶೆಡ್ ಕರ್ಕೊಂಡೋಗಿ ಹಲ್ಲೆ ಮಾಡಿದ್ದು ದರ್ಶನ್. ದರ್ಶನ್ ಹೇಳಿದೆ ಇದ್ರೆ ಹೊಡಿಬೇಡ್ರು ಅಂತ ಹೇಳಿದ್ದಿದ್ರೆ ಒಬ್ಬನಾದರೂ ಮುಟ್ತಾ ಇದ್ದನ? ಅಣ್ಣ ಹೊಡೆದ ನಾವು 4 ಜಾಸ್ತಿ ಹೊಡಿಯೋಣ ಅಂತ ಇವರು ಅಣ್ಣನ ಮುಂದೆ ಶೋ ಮಾಡಬೇಕಲ್ಲ. ಆಮೇಲೆ ಪ್ರಿಯತಮೆ ಪವಿತ್ರಾಳ ಮನೆಗೆ ತೆರಳಿ ಆಕೆಯನ್ನು ಶೆಡ್ಗೆ ಬಾ ಅಂತ ಕರ್ಕೊಂಬಂದ್ರಂತೆ. ಆ ಗಾಡಿ ನೋಡಿದ್ದೀರಿ, 2 ಬಾರಿ ಹೋಗಿ ಬರುತ್ತೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಮನಚೋ ಇಚ್ಛೆ ತಳಿಸ್ತಾರೆ ದರ್ಶನ್ ಆ್ಯಂಡ್ ಟೀಮ್. ಇವರು ಮುಂದೆ ಇಂಪ್ರೆಸ್ ಮಾಡಬೇಕಲ್ಲ ಪವಿತ್ರ ಗೌಡನ, ಇಂಪ್ರೆಸ್. ಆದರೆ ನೋಡಿ, ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡುವ ಎಲ್ಲ ದೃಶ್ಯಗಳು CCTVಗಳಲ್ಲಿ ಸೆರೆಯಾಗಿದೆ. ಒಂದು 4 CCTVಯಲ್ಲಿ. ನಾನು ಹೇಳಿಲ್ವ ಇವ್ರಿಗೊಂದು ದಾದಾಗಿರಿಯ ಮನಸ್ಸು, ಅದನ್ನು ಫೋಟೋ ಶೂಟ್ ಮಾಡೋದು, ನಾಳೆ ತೋರಿಸ್ಲಿಕ್ಕೆ ಹೆಂಗೆ ಹೊಡೆದು ನೋಡು ಅಂತಂದು ತೋರಿಸೋಕ್ಕೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ ನಾಳೆ ಹಿಂಗೆಲ್ಲ ಆಗುತ್ತೆ, ತಲೆ ಮೇಲೆ ಸುತ್ತಕೊಳ್ಳುತ್ತೆ ಅಂತೇಳಿ. ರೇಣುಕಾನನ್ನು ಎತ್ತಿ ಗೋಡೆಗೆ ಎಸೆದ ದೃಶ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸೋ ಕಾಲ್ಡ್ ಬಾಸೆ ಮಾಡಿದ್ರು ಅನ್ನುವಂಥ ಮಾಹಿತಿ. CCTV ಎಲ್ಲ ದೃಶ್ಯ ಸಿಕ್ಕಿದೆ, ಜೊತೆಗೆ ಮೊಬೈಲ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿಬಿಡೋ, ಗೊತ್ತಾಗ್ಬಿಡೋದು ಬೇಡ ಅಂತ ಏನು ಪೊಲೀಸರು ಚಳ್ಳೆ ಅಂತಿನವರ ಎಲ್ಲ ರಿಟ್ರೀವ್ ಮಾಡಿದ್ದಾರೆ. ಈಗ 4 ಫೋಟೋ ಬಂತಲ್ಲ, ಅದು ರಿಟ್ರೀವ್ ಮಾಡಿ ಬಂದಿರೋದು. ಇಡೀ ದೃಶ್ಯ ಸಿಕ್ಕಿದೆ. ಇಡೀ ಗ್ಯಾಂಗ್ಗೆ ಜೈಲು ಫಿಕ್ಸ್ ಆಗೋದು ಗ್ಯಾರಂಟಿ. ತಪ್ಪು ನಂಬರ್ 3, ಆಯ್ತು ಸತ್ತೋಗ್ಬಿಟ್ಟ, ನಿಲ್ಲಿಸಿದ್ರಾ? ಇಲ್ಲ, ಮತ್ತೆ ತಲೆ ಓಡಿಸೋಕೆ ಶುರು ಮಾಡಿದರು. ಏನು ನಾವು ಯಾರು? ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ದು. ಇದು ಯಾವುದೋ ಪಿಕ್ಚರ್ ನೋಡ್ದ ಗೂಂಗಲ್ಲಿರ್ತಾರೆ, ಪಿಕ್ಚರಲ್ಲಿ ಹಂಗಾಯ್ತಲ್ಲ, ರವಿಚಂದ್ರನ್ ಅವರ ದೃಶ್ಯ ಪಿಕ್ಚರಲ್ಲಿ ಹಿಂಗಾಯ್ತಲ್ಲ, ಆ ಥರ. ಮೃತದೇಹ ಸಾಗಿಸಿದ ಬಳಿಕ ಮೈಸೂರಿಗೆ ಹೋಗ್ತಾರೆ ದರ್ಶನ್. ಸ್ನೇಹಿತರ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಮರ್ಡರ್ ಮಾಡಿ ಪೂಜೆಗೆ ಹೋಗಿದ್ದ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆ ದೀಪಕ್ ಮೂಲಕ ಹಣ ಕೊಡಿಸುತ್ತಾರೆ. ತಪ್ಪು ನಂಬರ್ 4, ಹಣ ನೀಡಿ 3 ಶರಣಾಗತಿ ಮಾಡಿಸ್ತಾರೆ. 1 ಕಿಡ್ನ್ಯಾಪ್, 2ನೇದು ಹಲ್ಲೆ, 3ನೇದು ಏನು 3ನೇದು 2 ಕಿಡ್ನ್ಯಾಪು. ನೋಡಿ, 1 ಕಿಡ್ನ್ಯಾಪ್ ಮಾಡಿಸೋದು, 2ನೇದು ಹಲ್ಲೆ ಮಾಡಿಸೋದು, 3ನೇದು ದುಡ್ಡು ಕೊಟ್ಟದ್ದು, 4ನೇದು ಶರಣಾಗತಿ ಮಾಡಿಸಿದ್ದು. ಯಾರು? ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ, ದರ್ಶನ್. ಹಾಗಾಗಿ 4 ತಪ್ಪಿಂದ ಸಿಕ್ಕಾಕೋತಾ ಇದ್ದಾರೆ.